ಹಾಯ್, ನನ್ನ ಪ್ರೀತಿಯ ಓದು ಮಿತ್ರರಿಗೆ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಬಯಸ್ತೀನಿ. ಈಗಾಗಲೇ ನಿಮ್ಗೆ ಕಾಣ್ತಾ ಇರ್ಬೋದು. ಏನಪ್ಪ ಅಂತ ಹೇಳಿದ್ರೆ, 1:1 ಲಿಸ್ಟನ್ನು ಹೇಗೆ ನೋಡೋದು, ಮತ್ತು ಇನ್ನು ಕೆಲವೊಂದಿಷ್ಟು ಜನ ಸ್ಯಾಲ್ರಿಲಿ ತುಂಬ ವೇರಿಯೇಷನ್ ಇದೆ ಸರ್ ಅಂತ ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ಹಾಗೆ ನಿಮ್ಮ ಒಂದು ಪ್ರಮುಖ ಕಮೆಂಟ್ಗಳ ಬಗ್ಗೆ ಉತ್ತರವನ್ನು ಹೇಳಲಿಕ್ಕೆ ಬಯಸ್ತೀನಿ. ಅದರಲ್ಲಿ ಫಸ್ಟು ಲೀಸ್ಟನ್ನು ಮತ್ತು ಆ ಲೀಸ್ಟಲ್ಲಿ ಏನೇನು ಅಂಶಗಳು ಕೊಟ್ಟಿದ್ದಾರೆ ಅನ್ನೋದನ್ನು ಹಾಗೆ ವಿವರವಾಗಿ ನೋಡ್ತಾ ಹೋಗೋಣ. ಸೊ ಇದು ಏನು ಕಾಣ್ತಾ ಇದೆ ಅಲ್ವಾ, ಇದು 1:1 ಲಿಸ್ಟ್ ಆಗಿರುತ್ತೆ. ಇದು ಒಂದು ಧಾರವಾಡದ ಒಂದು ಲಿಸ್ಟ್ ಆಗಿರುತ್ತೆ. ಎಲ್ಲ ಲಿಸ್ಟು ಇದೇ ರೀತಿಯಾಗಿ ಇರುತ್ತೆ. ಇದರಲ್ಲಿ ಸಾಮಾನ್ಯವಾಗಿ ಅವರ ಹೆಸರು, ಅವರು ಏನು ಡಿಗ್ರಿಯಲ್ಲಿ ಮತ್ತು BEd ತೆಗೆದುಕೊಂಡಂಥ ಮಾರ್ಕ್ಸು ಮತ್ತು ಅವರ ಒಂದು ಅಗ್ರಿಗೇಟ್ ಮಾರ್ಕ್ಸು, ಹಾಗೆ ಅವರು ಏನು CET ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ ಬರೆದಿರಲ್ಲ, ಏನು 1ನೇ ತಾರೀಕು ಆ ಒಂದು ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದಾರೆ, ಹಾಗೆ ಡೆಮೋ ಮಾರ್ಕ್ಸ್ ಅವರಿಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಒಂದು ಸಂಪೂರ್ಣವಾದ ವಿವರ ಈ ಒಂದು 1:1 ಲಿಸ್ಟಲ್ಲಿ ಇದೆ. ಹಾಗೆ ಕೊನೆಯಲ್ಲಿ ಅವರು ಯಾವ ಒಂದು ಸ್ಕೂಲ್ಗೆ ಆಯ್ಕೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹಾಗಾದರೆ ಇದು ಎಲ್ಲಿ ಸಿಗುತ್ತೆ? ಈ ಒಂದು 1:1 ಲಿಸ್ಟು ಯಾವುದೇ ನಾವು ವೆಬ್ಸೈಟ್ ಮೂಲಕ ನಾವು ಹುಡುಕಿದರೆ ಇದು ಸಿಗಲ್ಲ. ಯಾಕಂದರೆ ಅದರಲ್ಲಿ ಯಾವುದರಲ್ಲೂ ಅಪ್ಲೋಡ್ ಮಾಡಿಲ್ಲ ಅವರು. ಬದಲಾಗಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲೇ ಇದನ್ನು ನೇರವಾಗಿ ಕೊಡ್ತಾರೆ. ಅದು ಯಾರಿಗೆ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಕೊಡ್ತಾರೆ. ನೀವು ನೋಡಬೇಕು ಅಂತ ಬಯಸಿದ್ರೆ, ನಿಮ್ಮ ಒಂದು ಮಾರ್ಕ್ಸನ್ನು ನೋಡಬೇಕು ಅಂತ ಅಂದ್ಕೊಂಡ್ರೆ ನೀವು ಅವ್ರನ್ನ ಹೋಗಿ ಕೇಳಿ, ಅವರು ನಿಮಗೆ ತೆಗೆದುಕೊಡ್ತಾರೆ. ಓಕೆನಾ? ಅದು ಇನ್ನು ಮತ್ತು ಇನ್ನು ಯಾವ ರೀತಿಯಾಗಿ ನೋಡ್ಬೋದು ಅಂತ ಹೇಳಿದ್ರೆ, ನೀವು ಸೆಲೆಕ್ಟ್ ಆಗಿರೋರು ಅವರು ಫೋನ್ ಮಾಡಿರ್ತಾರಲ್ಲ, ಆವಾಗ ನೀವು ಸರ್ ನಮಗೆ ನಮ್ಮ ಒಂದು ಡಿಸ್ಟ್ರಿಕ್ಟ್ನ ಲೀಸ್ಟನ್ನು ನಮಗೆ ಕಳಿಸ್ಕೊಡಿ ಅಂತ ಹೇಳಿದ್ರೆ ಅವರು ನಿಮಗೆ ಫೋನ್ ಮೂಲಕ ಕಳಿಸ್ಕೊಡ್ತಾರೆ. ಇಷ್ಟು ಒಂದು 1:1 ಲಿಸ್ಟ್ ಆಯಿತು. ಇನ್ನು ನಿಜವಾದ ಸ್ಯಾಲ್ರಿ ಎಷ್ಟು ಅನ್ನೋ ಒಂದು ವಿಚಾರ, ತುಂಬ ಜನಕ್ಕೆ ಈ ಸ್ಯಾಲ್ರಿಯಲ್ಲಿ ಯಾಕೆ ವೇರಿಯೇಷನ್ ಇದೆ ಅಂತ ಆಗಲೇ ಗೊತ್ತಿರುತ್ತೆ. ಬಟ್ ನಾನು ಹೋಗಿ ಇವತ್ತು ಖುದ್ದಾಗಿ ನಾನು ಹೋಗಿ ಕೇಳ್ಕೊಂಬಂದ ಒಂದು ವಿಚಾರ ನಾನು ನಿಮ್ಗೆ ಒಂದಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಈ ಅವರು ನೋಟಿಫಿಕೇಷನಲ್ಲೇ ಹೇಳಿದರು 16,500 ನಾವು ಹೈಸ್ಕೂಲ್ಗೆ ಮತ್ತು 18,000 PU ಕಾಲೇಜ್ನಾಗೆ ಏನು ಸ್ಯಾಲ್ರಿಯನ್ನು ಕೊಡ್ತೀವಿ ಅಂತೇಳಿ. ಆದರೆ ಈಗ ಒಂದೊಂದು ಸ್ಕೂಲಲ್ಲಿ 12,500 ಅಂತ ಹೇಳ್ತಾರೆ, ಮತ್ತೊಂದು ಸ್ಕೂಲಲ್ಲಿ 16,500 ಅಂತ ಹೇಳ್ತಾರೆ. ಎಲ್ಲಿ 12,500 ಅಥವಾ 12,500 ಅಂತ ಹೇಳಿದ್ರೆ APJ ಅಬ್ದುಲ್ ಕಲಾಂ ಸ್ಕೂಲ್ ಇದೆಯಲ್ವ, ಸೊ ಇಲ್ಲಿ 12,500 ರೂಪಾಯಿಯ ಸ್ಯಾಲ್ರಿಯನ್ನು ಕೊಡ್ತಾರೆ. ಅದು ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಡೇ ಸ್ಕಾಲರ್ ಇರ್ತಕ್ಕಂಥ ಮಕ್ಕಳು ಇರೋದ್ರಿಂದ ನಮಗೆ ಆ ರೀತಿಯಾದ ಸ್ಯಾಲ್ರಿಯನ್ನು ಕೊಡ್ತಾರಂತೆ. ಸೊ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಖುದ್ದಾಗಿ ಕೇಳಿರಿ. ಬಟ್ ಇದೇ ಮಾತ್ರ ಫೈನಲ್ ಇರುತ್ತೆ. ಇನ್ನು ಮೊರಾರ್ಜಿ ಸ್ಕೂಲ್ಗೆ ಆ್ಯಸ್ ಇಟ್ ಈಸ್ ಅವ್ರು ಹೇಳಿದಂಥ ಸ್ಯಾಲ್ರಿನ 16,500 ರೂಪಾಯಿನ ಕೊಡ್ತಾರೆ. ಇನ್ನು ಕೆಲವಷ್ಟು ನನ್ನ ವಿಡಿಯೋಗೆ ಮಾಡಿರ್ತಕ್ಕಂಥ ಕಮೆಂಟ್ಗಳ ಬಗ್ಗೆ ನಾನು ಉತ್ತರವನ್ನು ಕೊಡಲಿಕ್ಕೆ ಬಯಸ್ತೇನೆ. ಯಾಕಪ್ಪ ಅಂತ ಹೇಳಿದ್ರೆ, ಈ ಒಂದು ಕಮೆಂಟ್ಗಳಿಗೆ ಉತ್ತರ ಕೊಟ್ಟರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಅದರಲ್ಲೂ ಮೇಯ್ನಾಗಿ ಒಂದು ಫುಡ್ ಆ್ಯಂಡ್ ಅಕಾಮಿಡೇಷನ್ ಬಗ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆ. ನಾನು ಹೋಗಿ ನೇರವಾಗಿ ಒಂದು ಸ್ಕೂಲ್ಗೆ ವಿಸಿಟ್ ಮಾಡಿ ಕೇಳಿ ಬಂದಿರೋದ್ರಿಂದ, ಸೊ ಅಲ್ಲಿ ಹೇಳಿರೋ ಒಂದು ಮಾಹಿತಿ ಪ್ರಕಾರ ನನಗೆ 2 ಸ್ಕೂಲನ್ನು ಹೇಳಿದರು. ಮೊದಲಾಗಿ ಒಂದಾಗಿ ಅಂಚಿಟಗೆರೆ ಅಂಥೇಳಿ, ಇನ್ನೊಂದು ತಾರಿಹಾಳ ಅಂಥೇಳಿ. ಇಲ್ಲಿ 2 ಸ್ಕೂಲಲ್ಲಿ ಕೂಡ ಫುಡ್ಗೆ ಏನು ತೊಂದರೆ ಇಲ್ಲ. ನೀವು 3 ಹೊತ್ತು ಊಟವನ್ನು ಕೊಡ್ತಾರೆ. ಬದಲಾಗಿ ಇನ್ನು ವಸತಿ ಮಾತ್ರ ಒಂದಷ್ಟು ಕಡೆ ತೊಂದರೆಯನ್ನು ನಾವು ಅನುಭವಿಸ್ಬೇಕಾಗುತ್ತೆ. ಅದರಲ್ಲಿ ಅಂಚಿಟಗೆರೆ ಅಂತ ಹೇಳಿದ್ರೆ ಅಲ್ಲಿ ತುಂಬ ಸ್ಟ್ರೆಂತ್ ಇರೋದ್ರಿಂದ ಅಲ್ಲಿಗೆ ಹುಡುಗರಿಗೆ ಸಾಕಾಗಲ್ಲ, ಅಷ್ಟೊಂದು ಏನು ವಿದ್ಯಾರ್ಥಿಗಳಿಗೆ ಹೆಚ್ಚಾಗಿರೋದ್ರಿಂದ ಅಲ್ಲಿ ಉಳ್ಕೊಳ್ಳಿಕ್ಕೆ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇಲ್ಲ. ಬದಲಾಗಿ ಇನ್ನೊಂದು ತಾರಿಹಾಳ ಅಂತ ಹೇಳಿದೆ ಅಲ್ವಾ, ಸೊ ಅಲ್ಲಿ ಹುಡುಗರು ಕಡಿಮೆ ಇದ್ದಾರೆ, ಹಾಗಾಗಿ ಅಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ. ಒಟ್ಟಾರೆಯಾಗಿ ಹೇಳೋದಾದರೆ, ನೀವು ಇದಕ್ಕೆ ಮಾತ್ರ ಫಿಕ್ಸ್ ಆಗಿ ವಸತಿಗೆ ಅವಕಾಶ ಇಲ್ಲ, ಬಟ್ ಊಟಕ್ಕೆ ಎಲ್ಲ ಕಡೆಯೂ ಅವಕಾಶ ಇದೆ. ಊಟಕ್ಕೆ ಅವರೇನು ತೊಂದರೆ ಮಾಡಲ್ಲ, ನೀವು ಅಲ್ಲೇ ರೂಮ್ ಮಾಡಿಕೊಂಡು ಊಟನ ಅಲ್ಲಿ ಮಾಡ್ಬೋದಾಗಿರುತ್ತೆ. ಇನ್ನು ಮುಂದುವರೆದು ಮತ್ತೊಂದು ಪ್ರಶ್ನೆ ಏನಪ್ಪ ಸ್ಯಾಲ್ರಿ ಬಗ್ಗೆ ಕೇಳಿದರೆ, ಸ್ಯಾಲ್ರಿಗಾಗಲೇ ಹೇಳಿದ್ದೀನಿ. APJ ಅಬ್ದುಲ್ ಕಲಾಂ ಶಾಲೆಯನ್ನು ಹೊರತುಪಡಿಸಿ ಇನ್ನು ಉಳಿದಂಥ ಶಾಲೆಯಲ್ಲಿ ಅವ್ರು ಹೇಳಿದಂತೆ 16,500 ರೂಪಾಯಿ ಇರುತ್ತೆ. APJ ಅಬ್ದುಲ್ ಕಲಾಂ ಶಾಲೆಯಲ್ಲಿ ಮಾತ್ರ 12,500 ರೂಪಾಯಿ ನಿಮಗೆ ಸ್ಯಾಲ್ರಿಯನ್ನು ಕೊಡ್ತಾನೆ ಅಥವಾ ಗೌರವಧನವನ್ನು ಕೊಡ್ತಾರೆ. ಇನ್ನು ಇನ್ನೊಂದು ಪ್ರಶ್ನೆ, ನೀವು 1:1 ಲಿಸ್ಟನ್ನು ಆಗಲೇ ಅದ್ರ ಕುರಿತಂತೂ ಕೂಡ ಮಾಹಿತಿನ ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ನೀವು ಏನು ಅತಿಥಿ ಶಿಕ್ಷಕ ಹುದ್ದೆಗೆ ಆಯ್ಕೆ ಆಗಿದ್ದೀರಾ ಅಂತ ಫೋನ್ ಬಂದಿದೆ. ಈಗ ನಾವು ಹೋಗಬೇಕು ಬೇಡವೋ ಅನ್ನೋಂಥ ಗೊಂದಲದಲ್ಲಿ ಇದ್ದರೆ, ನನ್ನ ಒಂದು ಅನಿಸಿಕೆಯನ್ನು ಹೇಳೋದು ಬಯಸಿದರೆ ನಾನು ಏನು ಹೇಳ್ತೀನಪ್ಪ ಅಂತ ಹೇಳಿದ್ರೆ, ನಿಮ್ಮ ಒಂದು ಕರೆಂಟ್ ಸಿಚುವೇಶನ್ ಯಾವ ಥರ ಇದೆ ಅಂದರೆ, ಆರ್ಥಿಕವಾಗಿ ಮನೆಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದರೆ ಸೊ ಅದಕ್ಕೆ ಹೋಗುವಂಥ ಅವಕಾಶ ಏನು ಬೇಡ. ಅದರ ಬದಲಾಗಿ ನಿಮಗೆ ಈಗ
ನನಗೆ ಈಗ ಆರ್ಥಿಕವಾಗಿ ಏನೂ ಸಪೋರ್ಟ್ ಮಾಡೋಕ್ಕೆ ಯಾರೂ ಇಲ್ಲ, ಮತ್ತು ಈಗ ನನಗೆ ತುಂಬ ಟೈಮ್ ವೇಸ್ಟ್ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ರೆ, ನೀವು ಅಂದ್ಕೊಂಡಿದ್ರೆ ಸೊ ನೀವು ಹೋಗಿ ಜಾಯಿನ್ ಆಗೋದು ಒಳ್ಳೆಯದು ಅಂತ ಹೇಳ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ನಾನು ಅಲ್ಲಿ ನೇರವಾಗಿ ಹೋಗಿ ಕೇಳಿರ್ತಕ್ಕಂಥ ಮಾಹಿತಿಯ ಪ್ರಕಾರ ನಮಗೆ ಅಂದರೆ ಅತಿಥಿ ಶಿಕ್ಷಕ ಹುದ್ದೆಗೆ ಸೇರ್ತಕ್ಕಂಥವ್ರಿಗೆ ಅವರು ನೇರವಾಗಿ 6ರಿಂದ 10ನೇ ತರಗತಿವರೆಗೂ ಕ್ಲಾಸನ್ನು ಕೊಡೋದಿಲ್ಲವಂತೆ. ಬದಲಾಗಿ 6ರಿಂದ 8ನೇ ತರಗತಿವರೆಗೂ ಮಾತ್ರ ಕ್ಲಾಸನ್ನು ನಾವು ಮಾಡಬೇಕಾಗುತ್ತೆ. ಇನ್ನು ಕೆಲವೊಂದು ಕಡೆ ಏನಿದೆ ಅಂತ ಹೇಳಿದ್ರೆ, ಈಗ ಅಂದರೆ 1-2 ವರ್ಷದ ಹಿಂದೆ APJ ಮೊರಾರ್ಜಿ ಸ್ಕೂಲು ಓಪನ್ ಆಗಿದೆ. ಸೊ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಆಗಿ ನಾವು ತಾರಿಹಾಳ ಅನ್ನೋ ಒಂದು ಊರಿನ ಬಗ್ಗೆ, ಅಲ್ಲಿ ಇರ್ತಕ್ಕಂಥ ಸ್ಕೂಲ್ ಬಗ್ಗೆ ಹೇಳೋದಾದರೆ, ಅಲ್ಲಿ 6th ಮತ್ತು 7th ಮಾತ್ರ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಹೋದ ವರ್ಷದಿಂದ ಮಾತ್ರ ಏನು ಆ ಒಂದು ಸ್ಕೂಲ್ ಓಪನ್ ಸ್ಟಾರ್ಟ್ ಆಗಿದೆ. ಆದ್ದರಿಂದ 2 ಕ್ಲಾಸ್ ಇದೆ. ಸೊ ಅಲ್ಲಿಯೂ ಕೂಡ 5 ಜನ ಟೀಚರನ್ನು ತೊಗೊಂಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ 2 ದಿನ 2 ಕ್ಲಾಸ್ ಮಾಡಿಕೊಂಡು ಓದಲಿಕ್ಕೆ ತುಂಬ ಟೈಮ್ ಸಿಗುತ್ತೆ ಅಂದ್ಕೊಳ್ತೀನಿ. ಹಾಗಾಗಿ ನೀವು ಒಂದು ಸರಿ ಅವ್ರು ಫೋನ್ ಮಾಡಿ ಕೇಳಿದಾಗ, ನೀವು ಹೋಗಿ ಅಟೆಂಡ್ ಆಗ್ತೀರಾ ಅಥವಾ ಜಾಯಿನ್ ಆಗ್ತೀರಾ ಅಂತ ಕೇಳಿದಾಗ, ಒಂದು ಸಾರಿ ನೀವು ನೇರವಾಗಿ ನೀವು ಆಯ್ಕೆ ಇರ್ತಕ್ಕಂಥ ಸ್ಕೂಲ್ಗೆ ಹೋಗಿ ಕೇಳ್ಕೊಂಡು ಬನ್ನಿ. ಕೇಳ್ಕೊಂಡು ಬಂದು ಅವರಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿ, ಅಲ್ಲೇ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ, ಈ ಒಂದು ಇನ್ನೂ ಗೌರ್ಮೆಂಟ್ ಹುದ್ದೆ ಯಾವುದೇ ರೀತಿಯಾದ ಕಾಲ್ಫಾರ್ಮ್ ಆಗಿಲ್ಲ. ಸೊ ಹಾಗಾಗಿ ಇನ್ನೂ ಒಂದು ಹೇಳೋದಾದರೆ, ಒಳ ಮೀಸಲಾತಿ ಪ್ರಕ್ರಿಯೆ ಇನ್ನೂ ತುಂಬ ನಿಧಾನಗತಿ ಆಗ್ತಾ ಇರೋದ್ರಿಂದ ಆಗೋದು ಲೇಟ್ ಆಗ್ತಾ ಇದೆ. ಸೊ ಹಾಗಾಗಿ ನೀವು ಅಲ್ಲಿ ಕ್ಲಾಸ್ ಮಾಡ್ತಾ ಇದ್ದರೆ ಡೈಲಿ ರಿವಿಷನ್ ಕೂಡ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ನನ್ನ ಒಂದು ಮಾತಿಂದ ಯಾರಿಗಾದರೂ ತುಂಬ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ನಿಮಗೆ ಏನಾದರೂ ಏನು ಡೌಟ್ ಇದ್ದರೆ ಈ ಒಂದು ವಿಡಿಯೋಗೆ ಕಮೆಂಟ್ ಹಾಕಿ. ಆ ಒಂದು ಕಮೆಂಟ್ಗಳಿಗೆ ಉತ್ತರವನ್ನು ನೀಡುವಂಥ ಪ್ರಕ್ರಿಯೆಗೆ ನಾನು ಯಾವಾಗಲೂ ಇರ್ತೇನೆ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಈ ಗ್ರೂಪ್ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು.